ಮೊದಲಿಗೆ ನಾವು ಒಂದು ಚಿಲ್ಲಿ ಪೇಸ್ಟ್ ರೆಡಿ ಮಾಡುವ. ಇಲ್ಲಿ 10 ಬ್ಯಾಡಗೆ ಮೆಣಸು ಡ್ರೈ ರೆಡ್ ಚಿಲ್ಲಿ ತಗೊಂಡಿದ್ದೇನೆ. ಅದನ್ನು 20 ಮಿನಿಟ್ಸ್ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ, ಸೋಕ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ. ನಂತರ 1 ಟೇಬಲ್ ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅಥವಾ ನೀವು 1 ಇಂಚ್ ಶುಂಠಿ 10 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್ ಹಾಕಿ ಅದನ್ನು ಸಹ ನೀವು ಇದಕ್ಕೆ ಹಾಕಿ ರುಬ್ಬೋದು. ಸೊ ಈಗ ನಾವು ಇದನ್ನು ರುಬ್ಬುವ, ಗ್ರೈಂಡ್ ಮಾಡುವ. ಚಿಲ್ಲಿ ಪೇಸ್ಟ್ ರೆಡಿ ಆಯಿತು. ಪಾತ್ರೆ ಬಿಸಿ ಇಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಗೀ ತುಪ್ಪ ಹಾಕೋಣ, ಬಿಸಿ ಆಗಲಿ. ಈಗ 1 ಇಂಚ್ ಸಿನೆಮನ್ ಸ್ಟಿಕ್ ಚಕ್ಕೆ, 3 ಗ್ರೀನ್ ಕಡಮೆ ಮೇಲಕ್ಕಿ ಹಾಕೋಣ. ಈಗ 3 ಮೀಡಿಯಂ ಸೈಜ್ ಈರುಳ್ಳಿ ಆನಿಯನ್ ಹಾಕೊಳ್ಳುವ. ಅದರ ಜೊತೆನೆ ಉಪ್ಪು, ಸಾಲ್ಟ್ ರುಚಿಗೆ ತಕ್ಕಷ್ಟು. ಇದನ್ನೀಗ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಳುವ. ಈರುಳ್ಳಿ ಫ್ರೈ ಆಗಿದೆ, ಸಾಕು. ಈಗ ನಾವು ಕ್ಲೀನ್ ಮಾಡಿದ ಚಿಕನ್ ಪೀಸಸ್ ಅನ್ನು ಹಾಕೊಳ್ಳುವ. 300 ಗ್ರಾಮ್ಸ್ ಉಂಟು, 300 ಗ್ರಾಮ್ ಉಂಟು. ಹಾಫ್ ಟೀ ಸ್ಪೂನ್ ಟರ್ಮರಿಕ್ ಅರಸಿನ ಹಾಕೊಳ್ತೇನೆ. ಇದನ್ನೀಗ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡುವ, ಒಂದು 4 ಮಿನಿಟ್ 4 ಮಿನಿಟ್, ಕಲರ್ ಚೇಂಜ್ ಆಗಲಿ. ಚಿಕನ್ ಫ್ರೈ ಆಗಿದೆ, ಸಾಕು. ಈಗ ನಾವು ರುಬ್ಬಿದ ಚಿಲ್ಲಿ ಪೇಸ್ಟನ್ನು ಹಾಕೊಳ್ಳೋಣ. ಸೊ ಚಿಲ್ಲಿ ಪೇಸ್ಟನ್ನು ಸಹ ನಾವು ಸ್ವಲ್ಪ ಒಂದು 2 ಮಿನಿಟ್ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಳುವ. ಈಗ ನಾನು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಕೊರಿಯಾಂಡರ್ ಪೌಡರ್, 1 ಟೀ ಸ್ಪೂನು ಜೀರಾ ಪೌಡರ್ ಹಾಕೋಣ. ಪುನೊಮ್ಮೆ ಅದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾನು ಅರ್ಧ ಲಿಂಬು ಯೂಸ್ ಮಾಡ್ತೇನೆ, ಲೆಮನ್ ಜ್ಯೂಸ್. ಈಗ ನಾನು 1 ಗ್ಲಾಸ್ ವಾಟರ್ ನೀರು ಹಾಕೊಳ್ತೇನೆ ಚಿಕನ್ ಬೇಯಲಿಕ್ಕೆ. ಪುನೊಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಮೀಡಿಯಂ ಫ್ಲೇಮಲ್ಲಿ 15 ಮಿನಿಟ್ 15 ಮಿನಿಟ್ಸ್ ಇದನ್ನು ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿ. ಮಿಡ್ಲಲ್ಲಿ ಮಿಕ್ಸ್ ಮಾಡಿ. ಇಲ್ಲಿಗ 15 ಮಿನಿಟ್ಸ್ ಆಗಿದೆ, 15 ಮಿನಿಟ್. ಚಿಕನ್ ಸಾಫ್ಟ್ ಆಗಿದೆ, ಗ್ರೇವಿನೂ ದಪ್ಪಾಗಿ ತಿಕ್ಕಾಗಿದೆ. ನಿಮಗೆ ಸ್ವಲ್ಪ ಈ ರೀತಿ ಗ್ರೇವಿ ಬೇಕಂದರೆ ಇಲ್ಲೇ ಈಗ ನೀವು ಫ್ಲೇಮನ್ನು ಆಫ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಡ್ರೈ ಮಾಡ್ತೇನೆ, ನಿಮಗೆ ಹೇಗೆ ಬೇಕಂತ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನು ಪುನಃ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಡ್ರೈ ಮಾಡ್ಕೊಳ್ತೇನೆ. ಗ್ರೇವಿ ಚಿಕನ್ ರೆಡಿ ಆಗಿದೆ, ಸರ್ವ್ ಮಾಡಲಿಕ್ಕೆ.